ಸರ್ವೆ ಪ್ರಕಾರ ದೆಹಲಿಯಲ್ಲಿ 5ರಿಂದ 10 ಸ್ಥಾನ ಕೈ ಗೆಲ್ಲುತ್ತೆ. ಗೆಲುವಿನಲ್ಲಿ ಮೊದಲು ಆಪ್ ಇದೆ, ಸೆಕೆಂಡ್ ಬಿಜೆಪಿ ಇದೆ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯನ್ನ ದೇಶದ ಜನ ಅರ್ಥ ಮಾಡ್ಕೊಂಡಿಲ್ಲ, ಅವರ ಫಿಲಾಸಫಿ ಜನರಿಗೆ ಮುಟ್ಟುವ ಕೆಲಸ ನಾವು ಮಾಡ್ತಾ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ, ಆದರೆ ಅದನ್ನು ತೋರಿಸಲ್ಲ. ಅದರ ಬಗ್ಗೆ ಎಲ್ಲೂ ಚರ್ಚೆನೂ ಇಲ್ಲ. ದೇಶದಲ್ಲಿ ಎಐ ವಿಚಾರವಾಗಿ ಯಾವ ಲೆವೆಲಲ್ಲಿ ಇದ್ದೇವೆ, ಚೀನಾಗೆ ಹೋಲಿಸ್ಕೊಳ್ಳೋಕ್ಕಾಗಲ್ಲ. 10 ವರ್ಷಗಳಲ್ಲಿ ಚೀನಾ ಏನೆಲ್ಲ ಮಾಡ್ತು? ಡಾಲರ್ ಮುಂದೆ ರೂಪಾಯಿ ದಿನದಿಂದ ದಿನ ಕುಸಿತಾ ಇದೆ. ದೇಶದ ಸಾಲ ಎಷ್ಟಾಗಿದೆ ಅಂತ ಯಾಕೆ ಕೇಳಬಾರ್ದು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸುಮಾರು ಇರ್ತಕ್ಕಂಥ ಸರ್ವೆ ಪ್ರಕಾರ ಸುಮಾರು 5ರಿಂದ 10 ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ. ಅದ್ರ ಜೊತೆಗೆ ಆಪ್ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ ಬಿಜೆಪಿ ಇದೆ ಅಂತ ಇರ್ತಕ್ಕಂಥ ವರದಿ. ಸೊ ಇಷ್ಟು ನನಗಿರ್ತಕ್ಕಂಥದ್ದು ಮಾಹಿತಿ ಇದೆ ಡೆಲ್ಲಿದ ಬಗ್ಗೆ. ಇದೇ ಎಲ್ಲೆಲ್ಲಿ ರೀಜನಲ್ ಪಾರ್ಟಿ ಸ್ಟ್ರಾಂಗ್ ಆಗಿ ಬೆಳೆದಿದ್ದಾವೆ ನಮಗೆ ಹಿನ್ನಡೆ ಇದೆ. ಇನ್ನು ರಾಹುಲ್ ಗಾಂಧಿ ಅವರ ಫಿಲಾಸಫಿ, ರಾಹುಲ್ ಗಾಂಧಿಯನ್ನ ಇನ್ನು ದೇಶ ಜನ ಅರ್ಥ ಮಾಡ್ಕೊಂಡಿಲ್ಲ ನಾನು ಭಾವಿಸ್ತಾ ಇದ್ದೀನಿ. ಅವ್ರು ಇನ್ ಟೋಟ್ಯಾಲಿಟಿ ಇನ್ನು ನಮ್ಮ ಕೆಲವು ಸ್ಟೇಟ್ಗಳಲ್ಲಿ ನಾವು ಇನ್ನು ಬೆಳಿಬೇಕಂತಕ್ಕಂಥ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳು ಆಮೇಲೆ ಕಾರ್ಯಕರ್ತರು ಅವ್ರ ಫಿಲಾಸಫಿನ ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವಿನ್ನ ಮಾಡ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಜನ ಒಪ್ತಾ ಇಲ್ಲ ಅಂತ ನಾವು ಒಯ್ಯಬೇಕಲ್ಲ. ಅವ್ರ ಫಿಲಾಸಫಿ ಏನಿದೆ, ಅವ್ರು ಮಾತನಾಡ್ತಕ್ಕಂಥ ಮಾತು ಮೊನ್ನೆ ಪಾರ್ಲಿಮೆಂಟಲ್ಲಿ ಕೇಳಿಸ್ಕೊಳಿತಾವೆ. ವಾಟ್ ಈಸ್ ಸ್ಪೋಕನ್ ಅಬೌಟ್ ಫ್ಯೂಚರ್ ಜನರೇಷನ್ ಅಂತ ಭಾಳ ಉತ್ತಮವಾಗಿ ಮಾತನಾಡಿದ್ದಾರೆ. ಅದನ್ನು ತೋರಿಸೋರು ಯಾರು? ಮಂಗಳಾರತಿ 24 ತಾಸು ತೋರಿಸಿ ಯಾವುದು EV ಬಗ್ಗೆ ಮುಂದೆ ಫ್ಯೂಚರಿಸ್ಟಿಕ್ ಹೆಂಗಿರಬೇಕು, ಆಮೇಲೆ ನಾವು ಯಾಕೆ ಡೆವಲಪ್ ಆಗ್ತಾಯಿಲ್ಲ ಅಂಥೇಳಿ ಅದ್ಭುತವಾಗಿ ಮಾತನಾಡಿದ್ದಾರೆ. ಅಂದರೆ ನಮ್ಮ ಕಂಟ್ರಿನಲ್ಲಿ ಡಾಟಾಬೇಸ್ ಇರ್ತಕ್ಕಂಥ ಡಾಟಾಬೇಸ್ ಕಂಟ್ರಿ ಆಗಬೇಕು. ಆಮೇಲೆ AI ಯಾವ ರೀತಿ ಮುಂದೆ ನಮಗೆ ಪ್ರೋತ್ಸಾಹ ಸಿಗುತ್ತೆ, ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ಭಾಳ ಅದ್ಭುತವಾಗಿ ಒಂದು 20 ನಿಮಿಷ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲಲ್ಲ? ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ? ಫಂಡಮೆಂಟಲ್ ಇಶ್ಯೂಸ್ ಇವತ್ತು ಈ ದೇಶದ ಪರಿಸ್ಥಿತಿ. ಇವತ್ತು BJP ಅವ್ರ ಜೊತೆ ನಾವು ಬೇಕಾದ್ರೆ ಚರ್ಚೆ ಮಾಡಿ ನೋಡ್ರಿ. ಇವತ್ತು AI ಯಾವ ಲೆವೆಲ್ದಾಗಿದ್ದೀವಿ ನಾವು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಚೈನಾಗೆ ಹೋಲಿಸ್ಕೊಂಡು ನಾವು ನೋಡೋಕ್ಕೆ ಆಗೋದಿಲ್ಲ. ಕಳೆದ 10 ವರ್ಷದಿಂದ ಚೈನಾ ಏನೂ ಇರಲಿಲ್ಲ. ಇವತ್ತು 10 ವರ್ಷದಲ್ಲಿ ಚೈನಾ ರೀತಿ ಯಾಕೆ ದೊಡ್ಡ ಪ್ರಮಾಣದ ಸಾಧನೆ ಯಾಕೆ ಮಾಡ್ತು? 70 ವರ್ಷದಲ್ಲಿ ಏನು ಸಾಲ ಮಾಡಿದ ದೇಶ ಅದರ 3 ಪಟ್ಟು ಸಾಲ ಮಾಡೈತೆ. ಅದರಿಂದನೇ ಇವತ್ತು ಹೊಡ್ತಾ ಬೀಳ್ತಾ ಇರೋದು. ಅವ್ರು ಸಾಲ ಮಾಡಿದಕ್ಕೆ ಇಲ್ಲಿ ಹೊಡ್ತಾ ಬೀಳೋದು ನಮಗೆ ಆಯ್ತಾ. ಒಂದು ಎರಡನೇದು 2013ರಿಂದ 2018ವರೆಗೆ BJP ಮಾಡಿರ್ತಕ್ಕಂಥ ಸಾಲ ಎಷ್ಟಿದೆ ಗೊತ್ತಾ? ಯಾಕೆ ಚರ್ಚೆ ಮಾಡ್ಬೋದು? ಅದು 13ರಿಂದ 18 ನಾವು ಏನು ಸಾಲ ಮಾಡಿದ್ವಿ, 18ರಿಂದ 23ವರೆಗೆ BJP ಏನು ಸಾಲ ಮಾಡಿದ್ರ ಬಗ್ಗೆ ಬೇರೆ ಹೆಂಗೋ ಚರ್ಚೆ ಮಾಡೋಣ. ಸಾಲ ಎಲ್ಲ ಸ್ಟೇಟ್ಗಳು ಮಾಡ್ತಾ ಇದ್ದು, ಅದ್ರ ಬಗ್ಗೆ ಒಪ್ಪೋಣ. ಬಿಟ್ವೀನ್ 13 and 18 ಹೌ ಮಚ್ ವಿ ಹ್ಯಾವ್ ಬಾರೋಡ್, 18 to 23 ಹೌ ಮಚ್ BJP ಹ್ಯಾಸ್ ಬಾರೋಡ್, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಆಗ್ಬೇಕಲ್ಲ? ಸರಿ ಹೌದಿಲ್ಲ? ಗುಜರಾತ್ ಎಷ್ಟು ಸಾಲ ಎಷ್ಟು ಮಾಡಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಡ? ಸುಮಾರು